ಎಸ್.ಎಂ. ಕೃಷ್ಣ ಅವರು ಅನೇಕ ಸ್ಥಾನಮಾನಗಳನ್ನು ಹೊಂದಿ ರಾಜ್ಯದಲ್ಲಿ ಜನಪ್ರಿಯ ನಾಯಕರಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು. ಅಂಥ ವ್ಯಕ್ತಿಯನ್ನು ಇವತ್ತು ಕಳ್ಕೊಂಡು ನಾವು ಬಡವರಾಗಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಕೋರಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೇನೆ. ಎಲ್ಲ ದೈವಿಚ್ಛೆ, ಯಾವ ಸಮಯದಲ್ಲಿ ಏನಾಗಬೇಕೋ ಅದಾಗುತ್ತೆ. ಅದಕ್ಕೆ ಎಲ್ಲರೂ ಸಹ ಇವತ್ತು ಅಂಥ ಒಳ್ಳೆಯ ವ್ಯಕ್ತಿಯನ್ನು ಕಳ್ಕೊಂಡು ಎಲ್ಲ ದುಃಖತೃಪ್ತರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರ್ತಾರೆ. ರಾಜ್ಯ ಕಂಡಂಥ ಅತ್ಯಂತ ಹಿರಿಯ ರಾಜಕಾರಣಿಗಳು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು, ಸಭಾಧ್ಯಕ್ಷರಾಗಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿ ಕರ್ನಾಟಕದಲ್ಲಿ ಪ್ರಬುದ್ಧ ರಾಜಕಾರಣಿ ಮತ್ತು ಬೆಂಗಳೂರನ್ನು ಒಂದು ಮಾದರಿ ನಗರವನ್ನಾಗಿ ಮಾಡಿದಂಥ ಕೀರ್ತಿ ಎಸ್.ಎಂ. ಕೃಷ್ಣ ಅವರಿಗೆ ಸಲ್ಲಬೇಕಾಗಿದೆ. ಅವರನ್ನು ರಾಜ್ಯ ರಾಜಕಾರಣದಲ್ಲಿ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಮರೆಯುವಂಥ ವ್ಯಕ್ತಿತ್ವ ಅಲ್ಲ ಅವ್ರದ್ದೆಲ್ಲ ಕೂಡ. ಅತ್ಯಂತ ಸಜ್ಜನರು ಕೂಡ ಹೌದು. ಮತ್ತು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ರಾಜಕಾರಣದಲ್ಲಿ ಮಾದರಿಯಾಗಿ ರಾಜ್ಯವನ್ನು, ದೇಶವನ್ನು ಮುನ್ನಡೆಸಿದಂಥ ಕೀರ್ತಿ ಅವ್ರಿಗಿದೆ. ಮತ್ತು ವಿದೇಶಾಂಗ ಸಚಿವರಾಗಿ ಕೂಡ ಕೆಲಸವನ್ನು ನಿರ್ವಹಿಸಿದಂಥ ಎಸ್.ಎಂ. ಕೃಷ್ಣ ಅವರು ಇವತ್ತು ದೈವಾಧೀನರಾಗಿರ್ತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ ಮತ್ತು ರಾಜ್ಯಕ್ಕೆ ತುಂಬಲಾರದ ನಷ್ಟ. ಭಗವಂತ ಅವರಿಗೆ ಸದ್ಗತಿಯನ್ನು ಕೊಡಲಿ ಮತ್ತು ಅವರ ಕುಟುಂಬಕ್ಕೆ ಭಗವಂತ ಧೈರ್ಯವನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲ, ಅದೇ ನಾವೀಗ ರಾಜ್ಯಾಧ್ಯಕ್ಷರು ಫೋನ್ ಮಾಡಿದರು, ಅವ್ರು ಹೊಡ್ತಾ ಇದ್ದಾರಂತೆ. ನಾವು ಅಸೆಂಬ್ಲಿಗೆ ಹೋಗಿ ಅಸೆಂಬ್ಲಿಯಲ್ಲಿ ಏನು ತೀರ್ಮಾನ ಆಗ್ತದೆ ನೋಡಿಕೊಂಡು ನಾಳೆ ಅಂತ್ಯಕ್ರಿಯೆ ಅಂತ ಹೇಳಿದ್ರು. ಸೊ ಬಹುಶಃ ನಾವು ಇವತ್ತು ಸಾಯಂಕಾಲ ಎಲ್ಲ ಹೊರಡ್ತೀವಿ ನಾವು. ಸರ್, ಕೊನೆಯ ಕಾಲದಲ್ಲಿ ಸರ್ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಕೂಡ ಅಷ್ಟೇ ಗೌರವವಾಗಿ ಅವರನ್ನು ನಡೆಸ್ಕೊಂಡು ಇಲ್ಲ, ಅವರು ಎಲ್ಲ ಪಕ್ಷಕ್ಕೂ ಕೂಡ ಬೇಕಾಗಿದ್ದಂಥ ಒಬ್ಬ ವ್ಯಕ್ತಿ. ಕೊನೆಯ ಕಾಲದಲ್ಲಿ ಅವರು ನರೇಂದ್ರ ಮೋದಿಯವರ ಒಂದು ವ್ಯಕ್ತಿತ್ವಕ್ಕೆ, ಅವರು ದೇಶವನ್ನು ನಡೆಸ್ತಾ ಇರ್ತಕ್ಕಂಥ ಒಂದು ಇದಕ್ಕೆ ಮಾರು ಹೋಗಿ ಎಸ್.ಎಂ. ಕೃಷ್ಣ ಅವರು ಭಾರತೀಯ ಜನತಾ ಪಾರ್ಟಿಗೆ ಬಂದರು. ಮತ್ತು ಎಲ್ಲ ಪಕ್ಷದವರು ಕೂಡ ಗೌರವಿಸ್ತಕ್ಕಂಥ ಅತ್ಯಂತ ಹಿರಿಯ ವ್ಯಕ್ತಿ ಅವರಿಗೆ. ಸೊ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಬಂದಿದ್ದು ಕೂಡ ನಮ್ಮ ಪಕ್ಷದ ವರ್ಚಸ್ಸನ್ನು ಹೆಚ್ಚೋದ್ರಲ್ಲಿ, ವಿಶೇಷವಾಗಿ ಮೈಸೂರು ಭಾಗ ಮತ್ತು ಒಕ್ಕಲಿಗರ ಎಲ್ಲಿ ಒಂದು ಜನಾಂಗ ಇತ್ತು ಅಲ್ಲಿ ನಮ್ಮ ಪಕ್ಷದ ಬೆಳವಣಿಗೆಗೂ ಕೂಡ ಅವರು ಸಹಕಾರಿಯಾಗಿ ಕೆಲಸವನ್ನು ಮಾಡಿದರು. ನಾವೇನಾದರೂ ಮನೆಗೆ ಹೋದರೂ ಕೂಡ ಅತ್ಯಂತ ಗೌರವವಾಗಿ ನಮ್ಮ ಜೊತೆಯಲ್ಲಿ ಕೂತ್ಕೊಂಡು ತಾಸುಗಟ್ಟಲೆ ಮಾತಾಡ್ತಾಯಿದ್ರು. ಸೊ ಈ ಥರದ ವ್ಯಕ್ತಿತ್ವ, ಒಂದು ಅಪರೂಪವಾದಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಷ್ಟ.